ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ, ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ. ಪ್ರಜ್ವಲ್, ನಿಲ್ಸಯ್ಯ ಸಾಕು. ಯಾರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೀಯಾ? ಯಾರ ಕೈಗೆ ಲಿಂಬೆ ಹಣ್ಣು ಕೊಡ್ತಾ ಇದೀಯಾ? ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೀಯಾ? 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋ ಅಂತ ಕೆಲಸನ ಮಾಡಿದ್ರು. ಕರೆಕ್ಟ್. SIT ನೋಟಿಸ್ ಕೊಡ್ತು, ವಾರ ಟೈಮ್ ಕೇಳಿದೆ, ಎಲ್ಲ ಓಕೆ. ಇದೇನು ರಾಜಕೀಯ ತರ್ತಾ ಇದೆಯಾ? ನೀನು ಮಾಡಿರೋ ನೀಚ್ ಕೆಲಸಕ್ಕೆ ರಾಜಕೀಯ ಬಣ್ಣ ಬಳಿದು ದಿಕ್ಕು ತಪ್ಪಿಸಿ ಬಚಾವಾಗೋ ಪ್ಲ್ಯಾನ ಇದು? ಎಲ್ಲದರಲ್ಲೂ ರಾಜಕೀಯ ಸಹಿಸ್ಕೊಳ್ತಾರೆ, ಆದರೆ ಇಂಥ ವಿಚಾರಗಳಲ್ಲಿ ಪಾಲಿಟಿಕ್ಸು ಪಿತೂರಿ ಅಂದ್ಯೋ ಜನ ಸುಮ್ಮನೆ ಬಿಡಲ್ಲ. ಏನು ಕಾಂಗ್ರೆಸ್ಸಾ? ರಾಹುಲ್ ಗಾಂಧಿನಾ? ಕಾಂಗ್ರೆಸ್ ಅಲ್ಲ, ರಾಹುಲ್ ಗಾಂಧಿ ಅಲ್ಲ, ಇಡೀ ಇಂಡಿಯಾನೇ ಉಗೀತಾ ಇದೆ. ಆಮೇಲೆ ಅಲ್ಲೂ ಕನ್ಫ್ಯೂಷನ್ ಆಗಬೇಡ. ಇಂಡಿಯಾ ಅಂದರೆ INDIA ಅಲ್ಲ, ಇಂಡಿಯಾ ಅಂದರೆ ಇಡೀ ಭಾರತ. ಹೌದು, ಇಡೀ ಭಾರತ ನಿನ್ನ ಓಪನ್ ವೇದಿಕೆಗಳಲ್ಲಿ ಒಗಿತಾ ಇದ್ದಾರೆ. ರಾಹುಲ್ ಗಾಂಧಿ ಬಿಡು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ನಿನ್ನಂಥ ಅತ್ಯಾಚಾರಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ಕಾನೂನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು, ವಾಪಸ್ ಕರ್ಕೊಂಡು ಬಂದು ಶೀಘ್ರದಲ್ಲೇ ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ದಾರೆ. ಈ ದೇಶದ ಗೃಹ ಮಂತ್ರಿಗಳು ಉಲ್ಟಾ ಕಾಂಗ್ರೆಸ್ ಗೌರ್ಮೆಂಟನ್ನೇ ಹೆಂಗೆ ಬಿಟ್ರಿ ಅವನನ್ನು ಅಂತ ಉಗಿತಾ ಇದ್ದಾರೆ. ಸೊ ಪಕ್ಷಾತೀತವಾಗಿ ನಿನ್ನ ಗಬ್ಬನ್ನು ಹಾಡಿ ಕೊಂಡಾಡಿದ್ದಾರೆ. ಈಗಲೂ ಇದರಲ್ಲಿ ರಾಜಕೀಯ ಅಂದರೆ ಸುಮ್ಮನೆ ಇರಪ್ಪ ನೀನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.